ಇಲ್ಲ ನೋಡ್ಬೇಕು, ಕಾದು ನೋಡ್ತೀವಿ ಏನಾಗ್ತದೆ. ವೀರಶೈವ ಲಿಂಗಾಯತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಂಪನಗೌಡರನ್ನ ಈ ಬಾರಿ ಸತತ 5ನೇ ಬಾರಿ ನೀವೆಲ್ಲರೂ ಕಡೆಗಣಿಸಿದ್ದೀರಿ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ನಾವೆಲ್ಲ ತಿಳಿಸ್ತೇವೆ. ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ ಹಂಪನಗೌಡ ಬಾದರ್ಲಿ ಅಂತ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿಯನ್ನ ಅವರ ಒಂದು ಸರಳತೆಯನ್ನು ನೋಡಿ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರಲ್ಲೇ ಇಡೀ ಒಂದು 5-6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅವರು ಗೆಲ್ಲಿಸಿಕೊಂಡು ಬರತಕ್ಕಂತ ಒಬ್ಬ ವ್ಯಕ್ತಿಗೆ ನೀವು ಮೋಸ ಮಾಡಿದ್ದೀರಿ. ಆದ ಕಾರಣ ಈ ಸರಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ತಿಳಿಸ್ತಾ ಇದ್ದೀವಿ. ನಾವು ಇಡೀ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದೀವಿ. ಆದ ಕಾರಣ ತತ್ಕ್ಷಣನೇ ಪಕ್ಷದ ಹಿರಿಯ ಮುಖಂಡರು ಅತಿ ಶೀಘ್ರವಾಗಿ ಇವ್ರನ್ನ ಪರಿಗಣಿಸದೇ ಹೋದಲ್ಲಿ ನಾವು ಅತಿ ಶೀಘ್ರದಲ್ಲೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಈ ಮೂಲಕ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ತಿಳಿಸ್ತೇವೆ. ಜಿಲ್ಲೆಗೆ ಅನ್ಯಾಯ ಆಗಿದೆ. ರಾಯಚೂರು ಜಿಲ್ಲೆಗೆ ಕಳೆದ 2004ರಲ್ಲಿ ನಮ್ಮ ಜಿಲ್ಲೆಗೆ ಚುನಾಯಿತ ಪ್ರತಿನಿಧಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. MLAಗಳಿಗೆ ಅವತ್ತಲಿದ್ದ ಇವತ್ತಿನವರೆಗೂ ಒಬ್ಬ MLAಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ನಾವೆಲ್ಲ 3-4 ಜನ, 2 MLC, 2 MLAಗಳು, 1 MP, 4 ಜನ ಒಟ್ಟೊಟ್ಟಿಗೆ ಹೋಗಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಈ ಸಲ ಎಷ್ಟೊತ್ತಿದ್ರು ಕೊಡಲೇಬೇಕು ರಾಯಚೂರಲ್ಲಿ ಎಂಬ ಒತ್ತಡವನ್ನು ಹಾಕಿದ್ವಿ. ಯಾಕೋ ಕೊಟ್ಟಿಲ್ಲ. ನೋಡ್ಬೇಕು ಕೂತ್ಕೊಂಡು ಎಲ್ಲೇ ಈಗ ನಾವು ಯಾರಿಗೆ ಹೇಳಿಲ್ಲ. ನೋಡ್ತೀವಿ ಕುಂತ್ಕೊಂಡು ಚರ್ಚೆ ಮಾಡಿ. ಈಗ ನಾನು ಒಬ್ಬ ಈಗ ನಾವು 4 ಜನ 5 ಜನ ಕೂಡಿ ಒಕ್ಕಟ್ಟಿನಿಂದ ಮಾಡಿವೆ. 5 ಜನ ಕುಂತ್ಕೊಂಡು ತೀರ್ಮಾನ ಮಾಡ್ತೀವಿ. ನಮ್ಮ ಈಗ ದದ್ದಲ್ ಬಸನಗೌಡ ಅವರು, MLC ವಸಂತ್ ಕುಮಾರ್, ನಾನು, ಶರಣೇಗೌಡರು ಮತ್ತು ನಮ್ಮ ಕೊಪ್ಪಳ ಲೋಕಸಭಾ ಸದಸ್ಯರು ಪಾಸಿಟಿವ್ ಆಗಿದ್ರು. ನಮ್ಮ ಜಿಲ್ಲೆಗೆ ಈ ಸಲ ಅವಕಾಶ ಕೊಡ್ತು ಪಾಸಿಟಿವ್ ಆಗಿದ್ರು ಎಲ್ಲರೂ. ರೈಟ್.